ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೂ ನನ್ನ ಯೂಟ್ಯೂಬ್ ಪ್ರೇಕ್ಷಕರಿಗೂ, ಸಬ್ಸ್ಕ್ರೈಬ್ ಮಾಡಿದವರಿಗೂ, ಲೈಕ್ ಮಾಡಿದವರಿಗೂ, ಶೇರ್ ಮಾಡಿದವರಿಗೂ ಅವ್ರಿಗೂ ಎಲ್ಲರಿಗೂ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಇನ್ನೂ ಯಾರಾದರೂ ಹಾಗೆ ನೋಡುತ್ತಿದ್ದರೆ ಪುಟ್ಟದೊಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ಇವತ್ತು ನಾ ಏನೇನು ಮಾಡೀನಿ ಅನ್ನೋದು ತೋರಿಸ್ತೀನಿ. ಬರೀ ಒಂದು ಜರ ಲೇಟ್ ಆಯ್ತು ಅಂದ್ರೆ ಎಲ್ಲ ಲೇಟ್ ಆಗ್ಯದ್ರಿ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಗೊತ್ತೇನ್ರಿ, ನಮ್ಮ ಮಕರ ಸಂಕ್ರಮಣ ಕ್ಯಾಲೆಂಡರ್ನಾಗ 15ಕ್ಕೆ ಕೊಟ್ಟಾರಿ. 15ಕ್ಕೆ ಕೊಡೋಣ. ನಾನು ನಾಳೆಗೆ ಹೋಗಿ ನಾಡ್ದು ಮಕರ ಸಂಕ್ರಮಣ ತಿಳ್ಕೊಂಡಿನಿ. ಅದ್ರ ಸಲ ನಾನು ಲೇಟ್ ಮಾಡಿದ್ದೀನಿ ರೀ. ಲೇಟ್ ಮಾಡಿದ್ರೆ ಎಲ್ಲ ಕೆಲಸ ಲೇಟ್ ಆಗ್ಲಕ್ಕತ್ತವ ನೋಡ್ರಿ ಇವತ್ತು. ಆಮೇಲೆ ಮತ್ತೆ ಬಾಜುಕಿನ ಹೇಳಿದ್ರು, ಇಲ್ಲರಿ ಇವತ್ತೇ ಭೋಗಿ ಅದ, ಇವತ್ತೇ ಸಿದ್ದೇಶ್ವರ ಅಕ್ಕಿ ಕಾಳವ ಅಂತ ಹೇಳಿದ್ರು. ಮೊದಲೇನ ಕೇಳಿದ್ರೆ ಗೊತ್ತಾಗ್ತಿಲ್ಲ, ನಾನು ಕೇಳಿಲ್ಲ. ಕ್ಯಾಲೆಂಡರ್ ನಂಬ್ಕೊಂಡು ಕೂತ್ಬಿಟ್ಟಿನಿ. ನಾಡ್ದದ್ದು ಕೊಟ್ಟಾರಿ ಕ್ಯಾಲೆಂಡರ್, ನಮ್ಮ ಮಹಾಲಕ್ಷ್ಮಿ ಕ್ಯಾಲೆಂಡರ್ ಒಳಗೆ ನಾಡ್ದತ್ತು. ನಾಳೆಗೆ ಹೋಗಿ ನಾಡ್ದು ಮಕರ ಸಂಕ್ರಮಣ ಕೂತೀನಿ. ಅದು ಸಲ ಲೇಟಾಗಿ ಎದ್ದೀನಿ. ಇವತ್ತು ಶೇಂಗಾ ಹೋಳಿಗೆ ಮಾಡಬೇಕು, ನಾಳೆಗೆ ಹಬ್ಬದ ಆಚರಿಸ್ಬೇಕು ಅಂತ ನಾ ಎಲ್ಲ ಮಾಡೀನಿ. ಇವತ್ತು ನಿಮ್ಮ ರೊಟ್ಟಿ ಮಾಡಿ ತೋರಿಸ್ತೀನಿ ಅದೆಲ್ಲ. ಮತ್ತು ವಾಲಿಲ್ಲ ಗಡಬಿಡಿ ಒಳಗೆ ಮತ್ತು ನಾಡ್ದು ತೋರಿಸ್ತೀನಿ. ಇವತ್ತು ಏನೇನು ಮಾಡೀನಿ ನೋಡ್ಕೊಂಬರಂಗೆ ಬನ್ನಿ. ಇವತ್ತು ವಿಶೇಷ ಲಕ್ಷ್ಮೀ ಪೂಜೆ ಮಾಡೀನಿ ರೀ. ಅವೇ ಮಾಡ್ಕೊತ ಬಂದು ಎಲ್ಲರಿಗೆ ಸಂಪ್ರದಾಯ ನನಗೆ ಬಿಡೋಕ್ಕಾಗಲ್ಲ. ಮಾಡ್ಕೊತ ಬಂದರೆ ಸಮಾಧಾನ ಅನ್ನಿಸ್ತದೆ. ಏನೇನು ಮಾಡೀನೆಲ್ಲ ತೋರಿಸ್ತೀನಿ ನೋಡಿ. ಬರ್ರಿ ಊಟ ಮಾಡೋಣ ಬರ್ರಿ ಎಲ್ಲರೂ. ಲಕ್ಷ್ಮೀ ಪೂಜೆ ಮಾಡೀನಿ. ಎಲ್ಲ ದೇವ್ರು ಇಳಿಸಿ ಸ್ವಚ್ಛ ತಿಕ್ಕೊಂಡು ಜಗಲಿ ತೊಳ್ಕೊಂಡು ಪೂಜೆ ಮಾಡೀನಿ. ಕೆಲಸ ಭಾಳ ಆಗ್ಯದ್ರಿ ಇವತ್ತು. ಮತ್ತು ಅಗಸಿ ಹಿಂಡಿ ಮತ್ತು ಬೆಳ್ಳುಳ್ಳಿ ಖಾರತ್ತೇವ್ರಿ ನಾವು, ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ, ಇದು ಕಡ್ಡಿಬೇಳೆ, ಉದುರು ಬ್ಯಾಳೆ, ಇದು ಬಜ್ಜಿ ಪಲ್ಯ ಎಲ್ಲ ಥರ ಹಾಕಿ, ಇದು ಮೊಸರನ್ನ, ಇವು ಸಜ್ಜಿ ರೊಟ್ಟಿ ನೋಡಿ, ಸಜ್ಜಿ ರೊಟ್ಟಿ, ಶೇಂಗಾದ ಹೋಳ್ಗೆ ಎಲ್ಲ ಮಾಡೀನಿ ನೋಡಿರಿ. ಅದಕ್ಕೆ ಇವತ್ತಿಟ್ಟು ಲೇಟ್ ಆಯ್ತು ರೀ ಮಾಡೋದು. ನಾ ಮಾಡ್ಬೇಕ್ರಿ. ನಾ ಏನು ಎದೆ ಪುಲ್ತ ಎಡ್ಡೆ ಹೋಳಿಗೆ ಮಾಡ್ಕೊಂಡೀನಿ. ಒಂದು ಸ್ವಲ್ಪ ಲೇಟ್ ಆಗ್ಯದ್ರಿ, ಎಲ್ಲ ಲೇಟ್ ಆತತ್ ಹೇಳಕತ್ತೀನಿ ರೀ. ಈಗ ನನ್ನ ಮಗಳು ಇದಕ್ಕೆ ಬರ್ತಾಳೆ, ಆಟಾಡ್ತಾನೆ ಎಲ್ಲ ಮಾಡಿ ಬಿಡಬೇಕು. ಆಕೆ ಬಡನೇ ಊಟ ಮಾಡ್ಬೇಕಂತ ಬಿಟ್ಟೇನಿ ರೀ. ಮುಂಜಾನೆ ನಾಷ್ಟ ಮಾಡಿದವ್ರು ನಾವು ಮಾಡಿಲ್ಲ. ನೋಡಿ ನಿಮಗೆ ಹೇಗೆ ಅನ್ನಿಸ್ತೇಳಿ ಹೇಳಿ. ಇವತ್ತು ಸಿದ್ದೇಶ್ವರಕ್ಕೆ ಕಾಳು ಬಿದ್ದು ಗುಡಿ ಒಳಗೆ ಇವತ್ತೇವಂತ ಚೆನ್ನಾಗಿ ಮಾಡೀನಲ್ರಿ ಎಲ್ಲ. ಈಗ ಮತ್ತು ನಾ ಏನೋ ಹೋಳ್ಗೆ ಮಾಡ್ಬೇಕು ರೀ. ಹೂರ್ಣ ರೆಡಿ ಮಾಡಿ ಇಟ್ಕೊಂಡೀನಿ ನೋಡಿರಿ. ಅಲ್ಲಿ ಶೇಂಗಾ ಹೂರ್ಣ, ಹಿಟ್ಟ, ಏನೋ ಚಪಾತಿ ಅದೆಲ್ಲ ಮಾಡ್ಬೇಕ್ರಿ. ನಾ ಎಲ್ಲ ತಯಾರು ಮಾಡ್ಕೊಂಡೇನಿ ರೀ. ಈಗ ಮಾಡ್ತೇನೆ ರೀ. ಮಾಡಿ ಆರಾಕ್ಬೇಕು ರೀ. ಒಂದು ಶೇಂಗಾದ ಹೋಳಿಗೆ ಆರಿತ್ತು ತಿಂದರೆ ಚಲೋ ಅಲ್ಲವು. ಬಿಸಿ ಬಿಸಿ ಅಂದರೆ ಹೋಳಿಗೆ, ಹೂರ್ಣ ಹೋಳಿಗೆ ಚಲೋ ಅಲ್ಲವು. ಕಡ್ಲೆ ಬೇಳೆ ಹಾಕಿ ಹೂರ್ಣ ಹಾಕಿ ಮಾಡ್ತೇವಲ್ಲ ಅದು ಚಲೋ. ಇದು ಆರಿದ್ದೆ ತುಪ್ಪದ ಜೋಡಿ ಹಚ್ಕೊಳಕ್ಕೆ ಚಲೋ. ಚೆನ್ನಾಗಿ ಮಾಡೀನಲ್ರಿ. ಎಲ್ಲ ಲೇಟ್ ಆಗ್ಯದ್ರಿ ಬಿ. ಸಬ್ಸ್ಕ್ರೈಬ್ ಮಾಡೋದು ಹೇಳ್ತೀನಿ ರೀ. ನಾ ಎಲ್ಲ ಆರಾಕೀನಿ. ಇದು ಕೆಳಗೆ ನಿನ್ನ ಮಾಡೀನಿ ರೊಟ್ಟಿ, ನಿನ್ನ ಮಾಡಿನತ್ತೆ ಚಲೋ ಆಯ್ತು ರೀ. ಇವತ್ತು ಭೋಗಿದ್ದಿದ್ದಕ್ಕೆ ಇಲ್ಲಿ ನಾಳೆ ಮಾಡಮ್ ಅದನ್ನು ಅಂದ್ರೆ ಎಲ್ಲ ಭಾಳ ಲೇಟ್ ಆಗ್ತಿತ್ತು. ಇನ್ನೊಂದು ಸ್ವಲ್ಪ ಮಾಡೀನಿ ರೀ ತೀಡಿ ರೊಟ್ಟಿ. ಅದು ಮಾಡಿ ತೋರಿಸೋದಾಗಿಲ್ಲ ನಿನಗೆ, ನೀವು ಯೂಟ್ಯೂಬ್ ಒಳಗೆ ಬಿಡೋದಕ್ಕಾಗಿಲ್ಲ ನೋಡಿರಿ. ನಮ್ಮ ಬೆಕ್ಕ ಎಲ್ಲ ಕಡೆ ಓಡಾಡ್ತೈತಿ. ಫ್ರಿಜ್ ಮೇಲೆ ಹಾರಾಕೀನಿ ನೋಡಿರಿ, ಒಂದು ಅರಿಬಿ ಹಾಕಿ ಸುಮ್ಮ ಕುಂಡ್ರಾರ್ಗೆ ಅದು ಎಲ್ಲ ಕಡೆ ಜಿಗಿತದೆ. ಅದ್ರ ಸಲಗಿ ಇಲ್ಲಿ ಮೇಲೆ ಹಾರಾಕೀನಿ ರೀ. ತೀಡಿ ಮಾಡಿದ್ರೆ ಎಷ್ಟು ತೆಳ್ಳಗಾಗ್ತಾವೆ. ನಾ ಇದ್ರದ್ದು ಮತ್ತೊಮ್ಮೆ ಬಿಡ್ತೀನಿ ವಿಡಿಯೋ ಹೆಂಗೆ ಮಾಡೋದು ಅಂತ ಹೇಳಿ. ನೋಡಿರಿ ಎಷ್ಟು ಚಂದ ತೆಳ್ಳಗೆ.